कारं भुजगशयनं पद्मनाभं सुरेशं विश्वादानं गगनसदृशं मेघवर्णं शुभांगं लक्ष्मीकान्तं कमलनयनं योगिरुद्यानगम्यं वन्दे विष्णुं भवभयारं सर्वलोकैकनाथं महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् नारायणाय विद्महे वासुदेवाय धीमहि तन्नो विष्णु प्रचोदयात् ಭಗವಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ಸರ್ವಾವ್ಯಾಧೀನ ಲಿಖ್ಯತೆ ಅಂತ. ಅಂದರೆ ಭಗವಂತನಲ್ಲಿ ನಾವು ಎಷ್ಟೊತ್ತು ಪೂಜೆ ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ, ಎಷ್ಟು ಆಡಂಬರ ಮಾಡ್ತೀವಿ, ಎಷ್ಟು ಜನ ಊಟ ಹಾಕ್ತೀವಿ ಅದು ಮುಖ್ಯ ಅಲ್ಲ, ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೇವೋ ಅದು ಮುಖ್ಯ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ವಿಶೇಷವಾಗಿ ಆದಿತ್ಯಾದಿ ನವಗ್ರಹ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಹಿರಿಭ್ಯಚ್ಚ ರಾಹವೇ ಕೇತವೇ ನಮಃ ಅಂತ. ಅಂದರೆ ವಿಶೇಷವಾಗಿ ನವಗ್ರಹ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ವರ್ಷಕ್ಕೊಮ್ಮೆ ಆದರೂ ಕೂಡ ನವಗ್ರಹ ಆರಾಧನೆ ಮಾಡಿ ಆ ಪೂಜೆ ಮಾಡಿ ನಂತರದಲ್ಲಿ ಆ ದಾನ ಕೊಡುವುದರಿಂದ ಆ ವರ್ಷದಲ್ಲಿ ಬರ್ತಕ್ಕಂಥ ಕಷ್ಟ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ. ಅಂಥೇಳಿ ಹಣೆ ಮೇಲೆ ತಪ್ಪಿಸಕ್ಕೆ ಸಾಧ್ಯವೇ ಇಲ್ಲ, ಆದರೆ ನಾವು ಪ್ರಮಾಣ ಕಡಿಮೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ವರ್ಷಕ್ಕೊಮ್ಮೆ ಆದರೂ ನವಗ್ರಹ ದಾನ ಮಾಡಿ ಪೂಜೆ ಮಾಡಿ ಅಂತ ಹೇಳೋದು. ಉದಾಹರಣೆಗೆ ಹೇಳಬೇಕಾದ್ರೆ 9 ನವಗ್ರಹ ಒಬ್ಬ ಮನುಷ್ಯನಿಗೆ 120 ವರ್ಷ ಆಯಸ್ಸು, ಅದರಲ್ಲಿ ಮಧ್ಯದಲ್ಲಿ 6 ಕಂಟಕಗಳನ್ನು ಕೊಟ್ಟಿರ್ತಾನಂತೆ. ಅದು ಯಾವುದಪ್ಪ ಅಂತಂದರೆ ಕುಜರಾಹು ಸಂಧಿ, ರಾಹು ಬೃಹಸ್ಪತಿ ಸಂಧಿ, ಶುಕ್ರ ಆದಿತ್ಯ ಸಂಧಿ, ಸಡೆಸಾ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಅಂಥೇಳಿ ಪ್ರತಿಯೊಬ್ಬನಲ್ಲೂ 5 ಕಂಟಕ ಇರುತ್ತೆ. ಒಂದು ಉದಾಹರಣೆ ಹೇಳಬೇಕಾದ್ರೆ ನಾವು ಹೇಗಪ್ಪ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಅಂದರೆ, ನಾವು ವಿಶೇಷವಾಗಿ ನೋಡಿ ಉದಾಹರಣೆ ಹೇಳಬೇಕಂದ್ರೆ ನಾವು ಮೆಜೆಸ್ಟಿಕ್ ಹೋಗಬೇಕಾದ್ರೆ ನಮಗೆ ಇಲ್ಲಿ ಎಷ್ಟು ಸಿಗ್ನಲ್ ಸಿಗುತ್ತೆ, ಗುರುಂಟೆಪಾಳ್ಯ ಸಿಗುತ್ತೆ, ಯಶವಂತಪುರ ಸಿಗುತ್ತೆ, ಶೇಷಾದ್ರಿಪುರಂ ಸಿಗುತ್ತೆ. ಆ ಸಿಗ್ನಲ್ ದಾಟಿ ನಾವು ಹೆಂಗೆ ಹೋಗ್ತೀವೋ ಅದೇ ರೀತಿಯಾಗಿ ನಮ್ಮಲ್ಲಿ ವಿಶೇಷವಾಗಿ ಆ ಕಂಠ ಇದ್ದಾಗ ನಾವು ದಾಟಿ ಹೋಗಬೇಕು ಅಂತ ಹೇಳುತ್ತೆ. ಆ ದಾಟಿ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗತ್ತಂದರೆ ಆ ಕಂಠ ಬಂದಂಥ ಸಮಯದಲ್ಲಿ ಅದಕ್ಕೆ ಏನು ಪರಿಹಾರ ಮಾಡೋ, ಪ್ರತಿಯೊಂದಕ್ಕೂ ಪರಿಹಾರ ಅಂತ ಇರುತ್ತೆ, ನಾವು ಹುಡ್ಕೊಂಡು ಹೋಗ್ಬೇಕು. ಅದಕ್ಕೆ ಏನು ಪರಿಹಾರ ಮಾಡಬೇಕು, ಕುಜರಾಹು ದೋಷ ಇದ್ದಾಗ ಅದಕ್ಕೊಂದು ಶಾಂತಿ ಮಾಡಿಸುವಂಥದ್ದು, ರಾಹು ಬೃಹಸ್ಪತಿ ಇದ್ದಾಗ ಕೂಡ ಅದಕ್ಕೊಂದು ಶಾಂತಿ, ಹಾಗೂ ಶುಕ್ರ ಆದಿತ್ಯ ಸಂಧಿ ಇದ್ದಾಗ ಅದಕ್ಕೊಂದು ಶಾಂತಿ, ಸಡೆಸಾ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಎಲ್ಲದೂ ಕೂಡ ಅದಕ್ಕೊಂದು ಪರಿಹಾರ ಇರುತ್ತೆ. ನಾವು ಮಾಡ್ಕೊಳ್ಳದೆ ಇದ್ದಾಗ ಏನಾಗುತ್ತೆ ಅಂದರೆ ಜನ್ಮದಲ್ಲಿ ಕಷ್ಟ ಅನುಭವಿಸ್ತಾನೇ ಇರ್ತೀವಿ. ಅದು ಮಾಡಿಸ್ಕೊಳ್ತಾರೆ, ಭಗವಂತ ಮಾಡ್ತಾನೆ. 5 ಅಧ್ಯಾಯನ ಕಥೆ ಕೇಳಿದಾಗ ಸಂಪೂರ್ಣ ಭಗವಂತನ ನಮಗೆ ಅನುಗ್ರಹ ಸಿಗುತ್ತೆ ಅಂತ ಹೇಳುತ್ತೆ. ಅಂದ್ರೆ ಇವತ್ತಿನ ಕಾಲದಲ್ಲಿ ಕೇಳೋರು ಯಾರಿಲ್ಲ, ಕತೆ ಸ್ವಾಮಿ ಎಷ್ಟು ದಿನ ಮುಗಿತೇವೆ ಅಂತ ಕೇಳ್ತಾರೆ. ಹಾಗಲ್ಲ, ನೀವು ಭಗವಂತನ ಅನುಗ್ರಹ ಸಿಗಬೇಕು ಅಂದ್ರೆ ನಿಮ್ಗೆ 5 ಅಧ್ಯಾಯ ಕತೆ ಕೇಳಬೇಕು ಅಂತ ಹೇಳುತ್ತೆ. ಸತ್ಯನಾರಾಯಣ ಸ್ವಾಮಿ ಕಥೆಯಲ್ಲಿ ಮೊದಲನೇ ಭಾಗವಾಗಿ ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಸಮಸ್ತ ಋಷಿಗಳು ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಗಳನ್ನು ಕುರಿತು ಕೇಳುತ್ತಿದ್ದಾರೆ. ಎಲೆ ಮುನಿವರಿಯರೇ, ಯಾವ ಪೂಜೆಯಿಂದ ಜನರ ಇಷ್ಟಾರ್ಥ ಸಿದ್ಧಿಯಾಗುವುದೆಂದು ಕೇಳಿದಾಗ ಆಗ ಸೂತ ಮಹಾಮುನಿಯು ನಾರದರಿಗೆ ಹೇಳ್ತಾರೆ, ಈ ಕಥೆಯನ್ನು ನಿಮಗೆ ನಾನು ಶ್ರವಣ ಮಾಡುತ್ತೇನೆ, ಕೇಳುವಂತರಾಗಿ ಎಂದು ಈ ರೀತಿಯಾಗಿ ಹೇಳುತ್ತಾರೆ. ತ್ರಿಲೋಕ ಸಂಚಾರಿಗಳಾದ ನಾರದರು ಒಮ್ಮೆ ಭೂಲೋಕದಲ್ಲಿ ಸಂಚರಿಸುತ್ತಿರುವಾಗ ಇಲ್ಲಿನ ಜನರು ನಾನಾ ರೀತಿಯಾದ ದುಃಖಗಳಿಗೆ ಗುರಿಯಾಗಿ ಕಷ್ಟಗಳನ್ನು ಅನುಭವಿಸುತ್ತಿರುವುದನ್ನು ನೋಡಿ ಇವರ ದುಃಖವನ್ನು ಹೇಗಾದರೂ ಪರಿಹರಿಸಬೇಕೆಂದು ಯೋಚಿಸುತ್ತಾ ವೈಕುಂಠವನ್ನು ಸೇರಿ ಲೋಕರಕ್ಷಕನಾದ ಶ್ರೀಮನ್ನಾರಾಯಣನನ್ನು ಕಂಡು ಆತನಿಗೆ ನಮಸ್ಕಾರವನ್ನು ಮಾಡಿ ತಾನು ಯೋಚಿಸಿದ ಈ ವಿಷಯವನ್ನು ಶ್ರೀಹರಿಗೂ ಹೇಳಿದಾಗ ಭೂಲೋಕದ ಜನರ ಕಷ್ಟ ನಿವಾರಣೆಗೆ ಒಂದು ಸುಲಭೋಪಾಯವನ್ನು ಹೇಳಬೇಕೆಂದು ಪ್ರಾರ್ಥಿಸುತ್ತಾರೆ. ಅದಕ್ಕೆ ಶ್ರೀ ಪರಮಾತ್ಮನು ಹೇಳುತ್ತಾರೆ, ಎಲೆ ನಾರದರೆ, ವಿಧಿವಿಧಾನಗಳಿಗೆ ಲೋಪವಾಗದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದರೆ ಅದರಿಂದ ಅಜ್ಞಾನದಿಂದ ಮುಕ್ತರಾಗಿ ಅವರಿಗೆ ಸರ್ವ ಸಿದ್ಧಿಗಳು ಲಭಿಸಿ ಇಹಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿ ಅನ್ನುತ್ತಾರೆ ಎಂದು ಹೇಳುತ್ತಾರೆ. ಅದಕ್ಕೆ ನಾರದರು ಕೇಳುತ್ತಾರೆ, ಸ್ವಾಮಿ, ಈ ಪೂಜೆ ವಿಧಾನವು ಹೇಗೆ, ಅದನ್ನು ಯಾವ ಕಾಲದಲ್ಲಿ ಮಾಡಬೇಕು, ಮತ್ತೆ ಹಿಂದೆ ಯಾರು ಅದನ್ನು ಮಾಡಿ ಏನು ಪ್ರಯೋಜನವನ್ನು ಪಡೆದರೆಂಬುದಾಗಿ ವಿವರವಾಗಿ ಹೇಳಬೇಕೆಂದು ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಶ್ರೀಮನ್ನಾರಾಯಣನು ಹೇಳುತ್ತಾರೆ, ನಿಮಗೆ ಯಾವ ದಿವಸ ಈ ಪೂಜೆಯನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದು ಆ ದಿವಸ ಪೌರ್ಣಿಮಾ, ಸಂಕ್ರಾಂತಿ ಮೊದಲಾದ ಪರ್ವ ಕಾಲಗಳಲ್ಲಿ ದೇವಾಲಯ, ನದಿ ತೀರ, ಅಶ್ವತ್ಥ ಮೂಲ, ಉದ್ಯಾನವನ ಅಥವಾ ತನ್ನ ಮನೆ ಎಲ್ಲಿಯಾದರೂ ಕೂಡ ಈ ಪೂಜೆಯನ್ನು ಮಾಡಬಹುದು. ಈ ಪೂಜೆಗೆ ರಾಹುಕಾಲ, ಗುಳಿಕಾಲ, ಯಮಗಂಡನ ಕಾಲ ಯಾವುದು ಕೂಡ ನೋಡುವ
ಭ್ರಮೆಯೇ ಬರುವುದಿಲ್ಲ. ಪ್ರಾತಃ ಕಾಲ ಅಥವಾ ಪ್ರದೋಷ ಕಾಲದಲ್ಲಿ ಈ ಪೂಜೆಯನ್ನು ಪ್ರಾರಂಭಿಸಿ ರಾತ್ರಿಯಲ್ಲಿ ಜಾಗರಣೆಯಿಂದ ಪೂಜೆಯನ್ನು ಮಾಡಬೇಕು. ಹಾಲು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ರವೆ ಇವುಗಳನ್ನು ಸೇರಿಸಿ ಘೃತ ಪಕ್ವವಾದ ಸಪಾದ ಭಕ್ಷ ನೈವೇದ್ಯವನ್ನು ಮಾಡಬೇಕು. ಶಕ್ತಿ ಇಲ್ಲದಿದ್ದವರು ಅಕ್ಕಿ ಬೆಲ್ಲ ತುಪ್ಪದಿಂದಲಾದರೂ ಸಹ ತಂಬಿಟ್ಟನ್ನು ಮಾಡಬಹುದು. ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಬ್ರಾಹ್ಮಣರಿಗೆ ಫಲ ದಕ್ಷಿಣಗಳನ್ನು ದಾನ ಕೊಟ್ಟು ಕಥೆಯನ್ನು ಕೇಳಿ ಅನಂತರ ಬಂಧುಗಳು ಇಷ್ಟಮಿತ್ರರೊಗೂಡಿ ಭೋಜನವನ್ನು ಮಾಡಬೇಕು. ಈ ರೀತಿಯಾಗಿ ಈ ಪೂಜೆಯನ್ನು ಆಚರಿಸಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಅಥವಾ ಮಧ್ಯದಲ್ಲಾಗಲಿ ಅನುಕೂಲವಾದಾಗ ಈ ಪೂಜೆಯನ್ನು ಮಾಡಬೇಕು. ಈ ಪೂಜೆಯನ್ನು ಮಾಡಿ ಧನ ಮಾಡಿದರೆ ಸಕಲ ದುಃಖ ಶೋಕಾದಿಗಳು ಪರಿಹಾರವಾಗಿ ಧನಧಾನ್ಯ ಸಮೃದ್ಧಿಯಾಗಿ ಸೌಭಾಗ್ಯ ಸಂತಾನಗಳುಂಟಾಗಿ ಸಂಪೂರ್ಣ ಫಲ ಪ್ರಾಪ್ತಿಯಾಗಿ ಭಕ್ತರ ಅಭಿಷ್ಟಗಳು ನೆರವೇರುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸರ್ವೋಪಾಯ ಬೇರೊಂದಿಲ್ಲವೆಂದು ಶ್ರೀಹರಿಯು ನಾರದರಿಗೆ ಹೇಳಿದ ಸ್ಕಂದಾಪುರಾಣದ ರೇವಾಖಂಡದಲ್ಲಿನ ಸತ್ಯನಾರಾಯಣ ಸಂವೃತ ಕಥೆಯಲ್ಲಿ ಮೊದಲನೇ ಅಧ್ಯಾಯ ಸಮಾಪ್ತವಾಗುವುದು. ಓಂ ನಮೋ ನಾರಾಯಣಾಯ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ. ಎರಡನೇ ಅಧ್ಯಾಯದಲ್ಲಿ ಪುನಃ ಸೂತ ಮಹರ್ಷಿಗಳು ಕಥೆಯನ್ನು ಮುಂದುವರೆದು ಹೇಳುತ್ತಾರೆ. ಎಲೈ ನಾರದರೆ, ನೀವು ಕೇಳಿದಂತೆ ಪೂರ್ವದಲ್ಲಿ ಈ ಪೂಜೆಯನ್ನು ಮಾಡಿದವರ ಕಥೆ ಹೀಗಿದೆ ಎಂದು ಹೇಳುತ್ತಾರೆ. ಕಾಶಿ ರಾಜ್ಯದಲ್ಲಿ ಬಹು ದರಿದ್ರನಾದ ಒಬ್ಬರು ಇರುತ್ತಾರೆ. ಅವರಿಗೆ ತಿನ್ನಲೂ ತಿಂಡಿ ಇಲ್ಲದೆ, ಬಟ್ಟೆ ಇಲ್ಲದೆ, ಬಹಳ ಕಡುಬಡವ, ಭಿಕ್ಷಾಟನೆ ಮಾಡಿದರೂ ಸಹ ಸಾಕಷ್ಟು ಭಿಕ್ಷೆ ದೊರೆಯುತ್ತಿರಲಿಲ್ಲ. ಆದರೆ ಇವರು ಮಹಾದೇವ ಭಕ್ತರು. ಇವರ ಕಷ್ಟವನ್ನರಿತ ಶ್ರೀ ಮಹಾವಿಷ್ಣು ಒಬ್ಬ ವೃದ್ಧ ಬ್ರಾಹ್ಮಣರಿಂದ ಅವರ ಕಷ್ಟಗಳನ್ನು ವಿಚಾರಿಸುತ್ತಾರೆ. ಆಗ ಬ್ರಾಹ್ಮಣರು ಎಲ್ಲ ಕಷ್ಟಗಳನ್ನು ಈತನಿಗೆ ವಿವರಿಸುತ್ತಾರೆ. ನನ್ನ ಈ ದಾರಿದ್ರ್ಯಕ್ಕೆ ನಿಮ್ಗೆ ಏನಾದರೂ ಉಪಾಯ ತಿಳಿದ್ದರೆ ತಿಳಿಸಬೇಕೆಂದು ಕೋರುತ್ತೇನೆ ಎಂದು ಹೇಳುತ್ತಾರೆ. ಆಗ ವೃದ್ಧ ವೇಷಧಾರಿಯಾದ ಬ್ರಾಹ್ಮಣರು ಹೇಳುತ್ತಾರೆ, ಎಲೈ ಬ್ರಾಹ್ಮಣರೇ, ಶ್ರೀ ಸತ್ಯನಾರಾಯಣ ಎಂದು ಹೇಳಲ್ಪಡುವ ವಿಷ್ಣುವಿನ ಕಥೆಯನ್ನು ಹೇಳುತ್ತೇನೆ. ವಿಷ್ಣುವನ್ನು ಪೂಜೆ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳುತ್ತಾರೆ. ಈ ಪೂಜೆ ವಿಧಾನವನ್ನು ತಿಳಿಸಿ ಅವರನ್ನು ಆಶೀರ್ವಾದ ಮಾಡಿ ಹೊರಟು ಹೋಗುತ್ತಾರೆ. ತಾನೂ ಸಹ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕೆಂದು ಸಂಕಲ್ಪ ಮಾಡಿ ಅಂದು ದೇವರ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುತ್ತಾರೆ. ಮಾರನೇ ದಿವಸ ನಿತ್ಯ ಕರ್ಮಗಳನ್ನು ಮುಗಿಸಿ ಭಿಕ್ಷೆ ಬೇಡಲು ಹೊರಟು ಹೋಗುತ್ತಾರೆ. ಆ ದಿನ ಆತನಿಗೆ ಹೆಚ್ಚಿನ ಹಣಕಾಸು, ದವಸ ಧಾನ್ಯಗಳು ಎಲ್ಲವೂ ಕೂಡ ದೊರೆಯುತ್ತವೆ. ಸಂತುಷ್ಟನಾದ ಬ್ರಾಹ್ಮಣರು ಅದೇ ಪದಾರ್ಥಗಳಿಂದ ಬಂಧುಗಳೊಡನೆ ಭಕ್ತಿಪೂರ್ವಕವಾಗಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ವಿಧಿಪೂರ್ವಕವಾಗಿ ಮಾಡುತ್ತಾರೆ. ಅಂದಿನಿಂದ ಆತನ ದಾರಿದ್ರ್ಯ ಎಲ್ಲವೂ ಕೂಡ ನಾಶವಾಗುತ್ತದೆ. ಸುಖವಾಗಿ ಬಾಳುತ್ತಾರೆ. ಅಂತ್ಯದಲ್ಲಿ ವಿಷ್ಣು ಸಾಹಿತ್ಯವನ್ನು ಪಡೆಯುತ್ತಾರೆ. ಪುನಃ ಸೂತ ಮಹರ್ಷಿಗಳು ಹೇಳುತ್ತಾರೆ, ಎಲೆ ರುಚಿಗಳಿರ ಪೂರ್ವೋಕ್ತನಾದ ಬ್ರಾಹ್ಮಣರು ಒಂದು ದಿವಸ ಈ ಪೂಜೆಯನ್ನು ಮಾಡುತ್ತಿರುವಾಗ ಸೌದೆ ಮಾರುವನು ಬಾಯಾರಿಕೆಯಿಂದಾಗಿ ಆ ಬ್ರಾಹ್ಮಣರ ಮನೆ ಮುಂದೆ ನಿಂತು ನೀರಿಗಾಗಿ ಕೇಳಿಕೊಳ್ಳುತ್ತಾರೆ. ಅಲ್ಲಿ ಆ ಬ್ರಾಹ್ಮಣರು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡುತ್ತಿರುತ್ತಾರೆ. ತಾವು ಮಾಡುತ್ತಿರುವ ಈ ಪೂಜೆ ಯಾವುದೆಂದು ತಿಳಿದುಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಹೊರಟು ಹೋಗುತ್ತಾರೆ. ತಾನೂ ಸಹ ಈ ಪೂಜೆಯನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿ ಪಟ್ಟಣಕ್ಕೆ ಸೌದೆ ಮಾರಲು ಹೋಗುತ್ತಾನೆ. ಎಂದಿಗಿಂತಲೂ ಸೌದೆ ಮಾರುವವನಿಗೆ ಹೆಚ್ಚಿಗೆ ಹಣವನ್ನು ಲಭಿಸುತ್ತದೆ. ಅದೆಲ್ಲವನ್ನು ವೆಚ್ಚ ಮಾಡಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ತನ್ನ ಬಂಧುಗಳೊಡನೆ ಭಕ್ತಿಯಿಂದ ಆಚರಿಸುತ್ತಾರೆ. ಶ್ರೀ ಸ್ವಾಮಿಯ ಪೂಜೆ ಪ್ರಭಾವದಿಂದ ಆತನು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಿ ಧನ, ಧಾನ್ಯ, ಪುತ್ರ, ಪೌತ್ರಾದಿಗಳಿಂದ ಸುಖವಾಗಿರುತ್ತಾರೆ. ಇಲ್ಲಿ ಬಹುಕಾಲ ಬಾಳಿ ಕಡೆಗೆ ವಿಷ್ಣು ಸಾಜ್ಯನು ಪಡೆದಂಬಲಿಗೆ ಸ್ಕಂದಾಭರಣದ ರೇವಾಖಂಡಲಿನ ಸತ್ಯನಾರಾಯಣ ಸಂವೃತ ಕಥೆಯಲ್ಲಿ ದ್ವಿತೀಯೋಧ್ಯಾಯ ಸಮಾಪ್ತವಾಗುವುದು. ಓಂ ನಮೋ ನಾರಾಯಣಾಯ. ಮೂರನೇ ಅಧ್ಯಾಯದಲ್ಲಿ ಪುನಃ ಸೂತ ಪುರಾಣಿಕರು ಕಥೆಯ ಮುಂದುವರೆದು ಹೇಳುತ್ತಾರೆ. ಪೂರ್ವದಲ್ಲಿ ಜಿತೇಂದ್ರಿಯನು, ಸತ್ಯವಂತನು, ಬುದ್ಧಿವಂತನಾದ ಉಲ್ಕಮುಖನೆಂಬ ರಾಜನಿರುತ್ತಾನೆ. ಆತನಿಗೆ ಮಕ್ಕಳು ಇರುವುದಿಲ್ಲ. ಆತನು ಪ್ರತಿ ದಿವಸವೂ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಾದಿಗಳನ್ನು ಮಾಡಿಸಿ ಅಲ್ಲಿದ್ದ ಬಡವರಿಗೆ ದಾನ ಧರ್ಮಗಳನ್ನು ಮಾಡುತ್ತಿರುತ್ತಾರೆ. ಈತನ ಹೆಂಡತಿ ಭದ್ರಶಿಲೆಯು ಮಹಾದೈವ ಭಕ್ತಳು. ಇವಳು ಪತಿಯೊಡಗೂಡಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿರುತ್ತಾಳೆ.
ಆ ವೇಳೆಗೆ ವ್ಯಾಪಾರಕ್ಕಾಗಿ ಅಲ್ಲಿಗೆ ಬಂದಿದ್ದ ಒಬ್ಬ ವರ್ತಕನು ನಾವೆಯನ್ನು ನದೀ ದಡದಲ್ಲಿ ಬಿಟ್ಟು ರಾಜದರ್ಶನಾರ್ಥಿಯಾಗಿ ಅವರ ಬಳಿಗೆ ಬಂದು ಸಂತೋಷದಿಂದ ತಾವು ಮಾಡುತ್ತಿರುವ ಈ ಪೂಜೆ ವರವನ್ನು ನಿನಗೆ ತಿಳಿಸಬೇಕೆಂದು ಕೋರುತ್ತೇನೆ ಎಂದು ಹೇಳುತ್ತಾರೆ. ಆಗ ಅವರು ಹೇಳ್ತಾರೆ, ವರ್ತಕರೇ, ನನಗೆ ಪುತ್ರ ಇಲ್ಲದ ಕಾರಣ ಪುತ್ರ ಸಂತಾನಕ್ಕಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತೇನೆ ಎಂದು ತಿಳಿಸುತ್ತಾರೆ. ಆಗ ವರ್ತಕರು ತನಗೂ ಮಕ್ಕಳಿಲ್ಲದ ಕಾರಣ ತಾನೂ ಸಹ ಈ ಪೂಜೆಯನ್ನು ಮಾಡುವೆನು, ಅದರ ಪ್ರಭಾವದಿಂದ ಖಂಡಿತವಾಗಿ ನನಗೆ ಮಕ್ಕಳಾಗುವುದನ್ನು ನಂಬಿದ್ದೇನೆ ಎಂದು ಹೇಳುತ್ತಾರೆ. ನನಗೆ ಈ ಪೂಜೆ ವಿಧಾನವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ರಾಜನು ಈ ಪೂಜೆ ವಿಧಾನವನ್ನೆಲ್ಲ ಆ ವರ್ತಕರಿಗೆ ಪರಿಪೂರ್ಣವಾಗಿ ತಿಳಿಸುತ್ತಾರೆ. ಅದನ್ನೆಲ್ಲ ಕೇಳಿ ತಿಳಿದುಕೊಂಡು ಆ ವರ್ತಕರು ಮನೆಗೆ ಬಂದು ಈ ವಿಷಯವನ್ನು ತನ್ನ ಹೆಂಡತಿಗೂ ತಿಳಿಸಿ ತನಗೆ ಸಂತಾನವಾದ ಮೇಲೆ ಈ ಪೂಜೆಯನ್ನು ಮಾಡುವುದೇನೆಂದು ಸಂಕಲ್ಪ ಮಾಡಿ ಕಾಲ ಕಳೆಯುತ್ತಿರುತ್ತಾರೆ. ಈ ವ್ರತಕಥಾಶ್ರವಣ ಪ್ರಭಾವದಿಂದ ಆ ವರ್ತಕರ ಹೆಂಡತಿ ಲೀಲಾವತಿಯು ಗರ್ಭವತಿಯಾಗುತ್ತಾಳೆ. ಒಂದು ದಿವ್ಯ ಸುಂದರ ಹೆಣ್ಣು ಮಗುವಿಗೆ ಜನ್ಮ ಇರುತ್ತಾಳೆ. ಆ ಮಗುವಿಗೆ ಕಲಾವತಿ ಎಂದು ನಾಮಕರಣ ಸಹ ಮಾಡುತ್ತಾರೆ. ಆ ಬಳಿಕ ಲೀಲಾವತಿಯು ತನ್ನ ಪತಿಯೊಡನೆ ಸಂಕಲ್ಪ ಮಾಡಿದಂತೆ ಈ ಪೂಜೆಯನ್ನು ಮಾಡಲು ತಿಳಿಸುತ್ತಾಳೆ. ಆಗ ವ್ಯಾಪಾರಿಯು ಮಗಳ ಮದುವೆ ಸಮಯದಲ್ಲಿ ಈ ಪೂಜೆಯನ್ನು ಮಾಡುವುದಾಗಿ ಹೆಂಡತಿಗೆ ಸಮಾಧಾನ ಮಾಡಿ ತಾನು ವ್ಯಾಪಾರಕ್ಕೆ ಹೊರಟು ಹೋಗುತ್ತಾರೆ. ಕಲಾವತಿಯು ತಂದೆ ಮನೆಯಲ್ಲಿ ಬೆಳೆಯುತ್ತಿರುತ್ತಾಳೆ. ಅವಳು ವಿವಾಹ ಯೋಗ್ಯವಾದುದನ್ನು ಗಮನಿಸಿದ ಆ ವರ್ತಕರು ಅವರ ಧರ್ಮದ ಪದ್ಧತಿಯಂತೆ ಮಗಳಿಗೆ ಯೋಗ್ಯನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಚಾರರನ್ನು ಕಳಿಸುತ್ತಾರೆ. ಅವರು ಕಾಂಚೀಪುರಕ್ಕೆ ಬಂದು ಅಲ್ಲಿ ಸುಂದರನು ಗುಣಾಢ್ಯನು ಯುವಕನಾದ ವರ್ತಕ ಕೋರನ್ನು ಕರೆತರುತ್ತಾರೆ. ಆಗ ವ್ಯಾಪಾರಿಗೂ ಅವರ ಕಡೆವರಿಗೂ ಒಪ್ಪಿಗೆ ಆಗಲು ಜ್ಞಾತಿ ಬಂಧು ಸಮೂಹಗಳಿಂದ ಕೂಡಿ ಸಂತೋಷದಿಂದ ವಿಧಾನೋಕ್ತವಾಗಿ ಆ ವರನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹವನ್ನು ಸಂಭ್ರಮದಿಂದ ನೆರವೇರಿಸುತ್ತಾರೆ. ಧರ್ಮದರಾದ ಆ ವರ್ತಕರು ಆಗಲೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಿಲ್ಲ. ಸ್ವಲ್ಪ ಕಾಲ ನಂತರ ಆ ವ್ಯಾಪಾರಿಯು ತನ್ನ ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ವ್ಯಾಪಾರಕ್ಕಾಗಿ ರತ್ನಸಾರ ಎಂಬ ಪಟ್ಟಣಕ್ಕೆ ಬರುತ್ತಾರೆ. ತನ್ನನ್ನು ಮರೆತು ಮದಾಂಧನಾಗಿ ಮಾತಿಗೆ ತಪ್ಪಿ ನಡೆಯುತ್ತಿರುವ ಈ ವರ್ತಕರಿಗೆ ಸರ್ವ ದುಃಖ ಉಂಟಾಗಲಿ ಎಂದು ಭಗವಂತನು ಯೋಚಿಸುತ್ತಾನೆ. ಒಂದು ದಿವಸ ಆ ಪಟ್ಟಣದ ಅರಮನೆಗೆ ಕಳ್ಳರು ನುಗ್ಗಿ ರಾಜದ್ರವ್ಯವನ್ನು ಅಪಹರಿಸಿ ಆ ವರ್ತಕರಿರುವ ಪ್ರದೇಶದ ಕಡೆ ಬರುತ್ತಿರುತ್ತಾರೆ. ಅಷ್ಟರಲ್ಲಿ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಆ ಕಡೆಯೇ ಬರುತ್ತಿರುವುದನ್ನು ಆ ಚೋರರು ಹೆದರಿ ತಾವು ಕದ್ದು ತಂದಿದ್ದ ದ್ರವ್ಯವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗುತ್ತಾರೆ. ಆಗ ರಾಜಭಟರು ಅಲ್ಲಿಗೆ ಬಂದು ಆ ರಾಜದ್ರವ್ಯವು ಅಲ್ಲಿರುವುದನ್ನು ಕಂಡು ಈ ವರ್ತಕರೇ ಇದನ್ನು ಕದ್ದು ತಂದಿರುವುದೆಂದು ಭಾವಿಸಿ ಧನ ಸಹಿತವಾಗಿ ಅವರಿಬ್ಬರನ್ನು ಬಂಧಿಸಿ ರಾಜನಲ್ಲಿ ಹಿಡಿದು ತಂದು ವಿಚಾರಿಸಿ ಶಿಕ್ಷೆಯನ್ನು ಕೊಡಿಸಬೇಕೆಂದು ತಿಳಿಸುತ್ತಾರೆ. ಆಗ ಚಂದ್ರಕೇತ ರಾಜನು ಅವರಿಬ್ಬರನ್ನು ಕಾರಾಗೃಹದಲ್ಲಿರಿಸಿ ಅವರ ಸರ್ವಸ್ವವನ್ನು ಬೊಕ್ಕಸಕ್ಕೆ ಸೇರಿಸಿಕೊಳ್ಳುತ್ತಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೋಪದ ಫಲವಾಗಿ ಇವರ ಮಾತನ್ನು ಯಾರೂ ಸಹ ಆಲಿಸಿ ವಿಚಾರಿಸಲಿಲ್ಲ. ಈ ಕಡೆ ಆ ವ್ಯಾಪಾರಿಯ ಮನೆಗೆ ಕಳ್ಳರು ನುಗ್ಗಿ ದ್ರವ್ಯವನ್ನು ಅಪಹರಿಸುತ್ತಾರೆ. ಅದರಿಂದಾಗಿ ಲೀಲಾವತಿ ಮತ್ತು ಕಲಾವತಿಯವರು ಅನ್ನ ಆರಾಧಗಳು ಅವಕಾಶವಿಲ್ಲದೇ ಭಿಕ್ಷೆ ಬೇಡುವಂತಾಗುತ್ತದೆ. ಒಂದು ದಿವಸ ಕಲಾವತಿಯು ಭಿಕ್ಷೆಗಾಗಿ ಒಬ್ಬರ ಮನೆಯಲ್ಲಿ ನಡೆಯುತ್ತಿದ್ದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದನ್ನು ಕಂಡು ಈ ಪೂಜೆ ಮುಗಿಯುವರೆಗೆ ಅಲ್ಲಿಯೇ ಇದ್ದು ಭಕ್ತಿಯಿಂದ ಶ್ರದ್ಧೆಯಿಂದ ದೇವರಿಗೆ ಪ್ರಾರ್ಥಿಸಿಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬರುತ್ತಾಳೆ. ಆಗ ಲೀಲಾವತಿ ಮಗಳನ್ನು ಕುರಿತು ಕೇಳುತ್ತಾಳೆ, ಅಮ್ಮ ಮಗಳೇ, ನೀನು ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ? ತಡವಾಗಿ ಬರಲು ಕಾರಣವೇನು ಎಂದು ಕೇಳಿದಾಗ ಅದಕ್ಕೆ ಕಲಾವತಿ ಹೇಳುತ್ತಾಳೆ, ನಾನು ಒಬ್ಬರ ಮನೆ ನಡೆಯುತ್ತಿದ್ದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸಿಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಬಂದೆ ಎಂದು ಹೇಳುತ್ತಾಳೆ. ಆಗ ಲೀಲಾವತಿಯು ತಾನೂ ಸಹ ಈ ಪೂಜೆಯನ್ನು ಮಾಡಲು ಪ್ರಯತ್ನ ಮಾಡಿ ತನ್ನ ಗಂಡನ ಅಪರಾಧವನ್ನು ಕ್ಷಮಿಸಬೇಕೆಂದು ತಮ್ಮನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ. ತನ್ನ ಪತಿಯು ಅಳಿಯನು ಸುಖವಾಗಿ ತಮ್ಮ ಊರಿಗೆ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ. ಅವಳ ಭಕ್ತಿಗೂ ಪೂಜೆಗೂ ಸಂತುಷ್ಟನಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಆ ದಿನ ರಾತ್ರಿ ರಾಜಚಂದ್ರಕೇತುವಿನ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಬಂಧನದಲ್ಲಿಟ್ಟಿರುವ ವ್ಯಾಪಾರಿಗಳು ಕಳ್ಳರಲ್ಲ, ಅವರನ್ನು ಬಿಟ್ಟು ಬಿಡು, ಅವರ ದ್ರವ್ಯವನ್ನು ಅವರಿಗೆ ಕೊಟ್ಟು ಬಿಡು, ಇಲ್ಲ ಇದ್ದರೆ ನಿಮಗೆ ತೊಂದರೆ ಆಗುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನೆತ್ತಿತು ಮಾರನೇ ದಿವಸ ಆ ವ್ಯಾಪಾರಿಗಳನ್ನು ಬಿಡುಗಡೆ ಮಾಡಿ ಅವರಿಗೆ ಸಮಾಧಾನ ಮಾಡಿ ಅವರಿಂದ ವಶಪಡಿಸಿಕೊಂಡಿದ್ದ ಅವರ ದ್ರವ್ಯಕ್ಕಿಂತ ದ್ವಿಗುಣವಾದ ದ್ರವ್ಯವನ್ನು ಕೊಟ್ಟು ಅವರನ್ನು ಸತ್ಕಾರ ಮಾಡಿ ಅವರ ಸ್ಥಳಕ್ಕೆ ಹೊರಡಬಹುದೆಂದು ತಿಳಿಸುತ್ತಾರೆ. ಆಗ ಆ ವ್ಯಾಪಾರಿಯು ರಾಜನಿಗೆ ನಮಸ್ಕಾರವನ್ನು ಮಾಡಿ ಹೋಗಿ ಬರುವುದೇನೆಂದು ತಿಳಿಸಿ
ತಮ್ಮ ಪಟ್ಟಣಕ್ಕೆ ಹೊರಡಲು ಸಿದ್ಧರಾದರೆಂದು ಸೂತ ಮಹರ್ಷಿಗಳು ಶೌನಕಾದಿಗಳು ಹೇಳಿದ ಸ್ಕಂದಾಪರಣದ ರೇವಾಖಂಡದಲ್ಲಿನ ಸತ್ಯನಾರಾಯಣ ವ್ರತ ಕಥೆಯಲ್ಲಿ ತೃತೀಯೋಧ್ಯಾಯ ಸಮಾಪ್ತವಾಗುವುದು. ಓಂ ನಮೋ ನಾರಾಯಣಾಯ. ನಾರಾಯಣಾಯ ವಿದ್ಮಹೇ. ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಪುನಃ ಸೂತ ಮಹಾಮುನಿಗಳು ಕಥೆಯನ್ನು ಮುಂದುವರೆದು ಹೇಳುತ್ತಾರೆ. ಕಾರಾಗೃಹದಿಂದ ಬಿಡುಗಡೆ ಹೊಂದಿದ ಆ ವರ್ತಕರು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿ ಮುಗಿಸಿ ಅಲ್ಲಿದ್ದ ಕೆಲವರು ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡುತ್ತಿರುತ್ತಾರೆ. ದಾನ ಧರ್ಮಗಳನ್ನು ಮಾಡಿ ಊರಿನ ಕಡೆ ಹೊರಡಲು ಅಣಿಗೊಳಿಸುತ್ತಾರೆ. ಸ್ವಲ್ಪ ದೂರ ಉಪಕ್ರಮಿಸಿದ ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷ ಧರಿಸಿ ಆ ವರ್ತಕರನ್ನು ಎದುರುಗೊಂಡು, ಎಲೈ ವರ್ತಕರೇ, ನಿಮ್ಮ ಹಡಗಿನಲ್ಲಿ ಏರಿದೆ ಎಂದು ಕೇಳುತ್ತಾರೆ. ಆಗ ವ್ಯಾಪಾರಿಗಳು, ಈತನಾರೋ ನಮ್ಮ ಹಣ ಕದಿಯಲು ಬಂದಿರುವ ವೇಷಧಾರಿ ಸನ್ಯಾಸಿ ಎಂದು ತಿಳಿದು, ಅಯ್ಯ, ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳು ತುಂಬಿದ್ದನ್ನು ಸುಳ್ಳು ಹೇಳುತ್ತಾರೆ. ಇದನ್ನು ಕೇಳಿದ ಭಗವಂತನು, ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೊರಟು ಹೋಗುತ್ತಾರೆ. ಆ ಬಳಿಕ ಆ ವ್ಯಾಪಾರಿಗಳು ಊಟ ಉಪಚಾರಗಳನ್ನು ಮುಗಿಸಿಕೊಂಡು ಅಡಿಗೆಗೆ ಬಂದು ನೋಡಲು ಒಂದು ಆಶ್ಚರ್ಯವಾಗಿರುತ್ತದೆ. ದ್ರವ್ಯವೆಲ್ಲವೂ ಎಲೆ ಬಳ್ಳಿಗಳಾಗಿರುತ್ತವೆ. ಇದನ್ನು ಕಂಡು ಅವರು ಮೂರ್ಛೆ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಆ ಎಚ್ಚೆತ್ತ ವ್ಯಾಪಾರಿ ಅಳಿಯ, ಮಾವನವರೇ, ನಾವು ಆ ದಿನ ಸುಳ್ಳು ಹೇಳಿದ್ದರಿಂದ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿರುವುದು. ನಾವು ಪುನಃ ಸನ್ಯಾಸಿ ಶರಣಾಗತರಾದರೆ ನಮಗೆ ಆ ದ್ರವ್ಯವು ನಮಗೆ ಲಭಿಸುವುದು ಎಂದು ಹೇಳುತ್ತಾರೆ. ಅಳಿಯನ ಮಾತು ಸತ್ಯವೆಂದು ತಿಳಿದು ಇಬ್ಬರೂ ಸೇರಿ ಆ ಸನ್ಯಾಸಿಯನ್ನು ಹುಡುಕುತ್ತಾ ಬರುತ್ತಾರೆ. ಪುನಃ ಯಥಾ ಪ್ರಕಾರ ಆ ಸನ್ಯಾಸಿಯನ್ನು ಭೇಟಿ ಮಾಡಿದ ಮೇಲೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ. ತಮ್ಮದು ಸರ್ವ ಅಪರಾಧವಾಯಿತು. ತಮಗೆ ಸುಳ್ಳು ಹೇಳಿದ್ದರಿಂದ ನಮ್ಮ ದ್ರವ್ಯವೆಲ್ಲವೂ ಎಲೆ ಬಳಿಗಳಾಗಿವೆ. ತಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅನುಗ್ರಹಿಸಬೇಕೆಂದು ಕೋರುತ್ತೇವೆ ಎಂದು ಹೇಳುತ್ತಾರೆ. ಆಗ ಆ ಸನ್ಯಾಸಿಯು, ವರ್ತಕರೇ, ನೀವು ಧನಮದನಾಗಿದ ಕಾರಣ ಮಾಡಿದ ಸಂಕಲ್ಪವನ್ನು ಮರೆತು ಗರ್ವದಿಂದಿರುವ ನೀವು ಪ್ರತಿ ಸಲ ಈ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಿರುವೆ. ಈಗಲಾದರೂ ಸಹ ನೀವು ಸಂಕಲ್ಪ ಮಾಡಿದಂತೆ ಭಕ್ತಿಯಿಂದ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವುದೆಂದು ಹೇಳಿ ಆ ವರ್ತಕರಿಗೆ ದ್ರವ್ಯವೆಲ್ಲ ದೊರೆಯಲೆಂದು ಹೇಳಿ ಅಂತರ್ಧಾನರಾಗುತ್ತಾರೆ. ಆಗ ವರ್ತಕರು ತಮ್ಮ ಹಡಗಿನಲ್ಲಿ ದ್ರವ್ಯವೆಲ್ಲ ಸರಿಯಾಗಿರುವುದನ್ನು ತಿಳಿದು ಸಂತೋಷದಿಂದ ಭಕ್ತಿಯಿಂದಲೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಖಂಡಿತವಾಗಿಯೂ ಮಾಡುವುದೆಂದು ಸಂಕಲ್ಪ ಮಾಡಿ ತಾವು ಹಿಂದೆ ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿ ಅಲ್ಲಿಂದ ಸುಖವಾಗಿ ತಮ್ಮ ಪಟ್ಟಣ ಸಮೀಪಕ್ಕೆ ಬರುತ್ತಾರೆ. ತಾವು ಬಂದಿರುವ ಈ ವಿಷಯವನ್ನು ತಮ್ಮ ಮನೆಗೆ ತಿಳಿಸಲು ಸೇವಕರನ್ನು ಬಡಿಸುತ್ತಾರೆ. ಈ ವಾರ್ತೆಯನ್ನು ಕೇಳಿದ ಲೀಲಾವತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಪತಿಯ ದರ್ಶನಕ್ಕೆ ಹೊರಟು ಹೋಗುತ್ತಾಳೆ. ತನ್ನ ಮಗಳಾದ ಕಲಾವತಿಗೆ ಬೇಗನೆ ಹೊರಡು ಸಿದ್ಧಳಾಗುವಂತೆ ಹೇಳುತ್ತಾಳೆ. ಕಲಾವತಿಯು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮುಗಿಸಿ ಆತುರದಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೆ ಪತಿಯನ್ನು ನೋಡಲು ತಾಯೊಡನೆ ಹೊರಟು ಹೋಗುತ್ತಾಳೆ. ಇದರಿಂದ ಅತೃಪ್ತಿಗೊಂಡಿದ್ದ ಸ್ವಾಮಿಯು ಧನಯುಕ್ತನಾದ ಹಡಗಿನಲ್ಲಿದ್ದ ಅವಳ ಗಂಡನು ನೀರಿನಲ್ಲೇ ಮುಳುಗುವಂತೆ ಮಾಡುತ್ತಾರೆ. ಆಗ ಗಂಡನು ಮೃತ್ಯು ಹೋದನೆಂದು ತಿಳಿದು ದುಃಖಿಸುತ್ತಾ ಕಲಾವತಿಯು ತನ್ನ ಪತಿಯ ಪಾದಕೆಯನ್ನು ತೆಗೆದುಕೊಂಡು ಸಹ ಗಮನ ಮಾಡಬೇಕೆಂದು ನಿಶ್ಚಯಿಸುತ್ತಾಳೆ. ಆಗ ಆ ವ್ಯಾಪಾರಿಯು ಆತನ ಹೆಂಡತಿಯು ಲೀಲಾವತಿಯು ನಿಷ್ಕಾರಣವಾಗಿ ಹೀಗಾಗಲು ಕಾರಣವೇನು? ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆ ಹೊರತು ಅನ್ಯತಾ ಇರಲಾರದು. ಇದು ಆತನ ಮಾಯಾಪಾಶದಿಂದ ಉಂಟಾದ ಭ್ರಾಂತಿಯೇ ಅಥವಾ ಅದೃಶ್ಯವೋ ಏನೂ ತಿಳಿದಾಗಿದೆ. ಈಗಲೂ ಸಹ ತಮ್ಮ ಅಳಿಯನು ಬದುಕಿದರೆ ಆಪದ್ಬಾಂಧವನಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಯಥಾವಿಧಿಯಾಗಿ ವಿಜೃಂಭಣೆಯಿಂದ ಮಾಡುತ್ತೇನೆಂದು ದೈನ್ಯದಿಂದ ಪ್ರಾರ್ಥಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ. ಆಗ ಶ್ರೀ ಸತ್ಯನಾರಾಯಣ ಕೃಪೆಯಿಂದ ಒಂದು ಅಶರೀರವಾಣಿವಾಗುತ್ತದೆ. ನಿಮ್ಮ ಮಗಳು ಗಂಡನನ್ನು ನೋಡಬೇಕೆಂಬ ಆತುರದಲ್ಲಿ ಶ್ರೀ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೇ ಬಂದ ಕಾರಣ ಅವಳ ಗಂಡನು ಅದೃಶ್ಯನಾಗಿರುವನು. ಈಗಲೇ ಈಕೆ ಮನೆಗೆ ಹೋಗಿ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಬಂದರೆ ಅವಳ ಪತಿಯು ಪ್ರತ್ಯಕ್ಷನಾಗುವನೆಂದವರಿಗೆ ಕೇಳಿಸುತ್ತದೆ. ಇದನ್ನು ಕೇಳಿದ ಕಲಾವತಿಯು ಮನೆಗೆ ಹೋಗಿ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಬರುವಷ್ಟರಲ್ಲಿ ಅವಳ ಪತಿಯು ನಾವೇ ಸಹಿತವಾಗಿ ಸುಖವಾಗಿ ಸಮುದ್ರದಿಂದ ಹೊರಗೆ ಬರುತ್ತಾರೆ. ಆಗ ಅಲ್ಲಿ ಸೇರಿದ್ದವರೆಲ್ಲ ಸಂತೋಷ ಪಡುತ್ತಾರೆ. ಅವರೆಲ್ಲರೂ ತಡ ಮಾಡದೆ ಸ್ವಗೃಹಕ್ಕೆ ನೆರವೇರಿಸುತ್ತಾರೆ. ಅನಂತರ ಪ್ರತಿ ವರ್ಷದಲ್ಲೂ ಪ್ರತಿ ಮಾಸದಲ್ಲೂ ಪೌರ್ಣಿಮಾ, ಸಂಕ್ರಾಂತಿ ಮುಂತಾದ ಪರ್ವ ಕಾಲಗಳಲ್ಲಿಯೂ ಕಲ್ಪೋಕ್ತ ಪ್ರಕಾರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ
ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಾ ಈ ಲೋಕದಲ್ಲಿ ಬಹುಕಾಲ ಬಾಳಿ ಸುಖದಿಂದ ಕಡೆಗೆ ಸತ್ಯಲೋಕವನ್ನು ಸೇರಿದಂಬಲಿಗೆ ಸೂತ ಪುರಾಣಿಕರು ಶೌನಕಾದಿಗಳು ಹೇಳಿದ ಸ್ಕಂದಾಭರಣದ ರೇವಾಕರಣದಲ್ಲಿನ ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ಚತುರ್ಥೋಧ್ಯಾಯ ಸಮಾಪ್ತವಾಗುವುದು. ಓಂ ನಮೋ ನಾರಾಯಣಾಯ, ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಮಹಾಲಕ್ಷ್ಮೀ ಚ ವಿದ್ಮಹೆ. ಐದನೇ ಅಧ್ಯಾಯದಲ್ಲಿ ಪುನಃ ಸೂತ ಮಹರ್ಷಿಗಳು ಕಥೆಯನ್ನು ಮುಂದುವರೆದು ಹೇಳುತ್ತಾರೆ. ಈ ವಿಷಯದಲ್ಲಿ ಇನ್ನೊಂದು ಇತಿಹಾಸವನ್ನು ಹೇಳುತ್ತೇನೆ ಕೇಳುವಂತರಾಗಿ ಎಂದು ಈ ರೀತಿಯಾಗಿ ಹೇಳುತ್ತಾರೆ. ಪೂರ್ವ ಕಾಲದಲ್ಲಿ ಧರ್ಮಾತ್ಮನು ಸತ್ಯಸಂಧನು ಆಗಿದ್ದ ಒಬ್ಬ ಅಂಗದ್ವಯನೆಂಬ ರಾಜನಿರುತ್ತಾನೆ. ಆತನು ಪ್ರತಿ ದಿವಸ ಅರಣ್ಯಕ್ಕೆ ಹೋಗಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಆಯಾಸಗೊಂಡು ತನ್ನ ಪಟ್ಟಣ ಸಮೀಪದಲ್ಲಿ ಒಂದು ಆಲದ ಮರ ಕೆಳಗೆ ವಿಶ್ರಾಂತಿಗೆ ಕುಳಿತುಕೊಳ್ಳುತ್ತಾರೆ. ಅಲ್ಲಿ ಗೋಪಾಲಕರು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಆಗ ಆ ದೊರೆಯು ತಾನು ರಾಜನೆಂದು ಗರ್ವದಿಂದ ಅಲ್ಲಿಗೂ ಹೋಗದೆ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರವನ್ನು ಸಹ ಮಾಡಲಿಲ್ಲ. ಆದರೂ ಆ ಗೊಲ್ಲರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಆ ರಾಜನ ಮುಂದಿಟ್ಟು ನಮಸ್ಕಾರ ಮಾಡಿ ಹೊರಟು ಹೋಗುತ್ತಾರೆ. ಆಗ ಆ ರಾಜನು ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೆ ಅರಮನೆ ಸೇರುತ್ತಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ತೀರ್ಥ ಪ್ರಸಾದವನ್ನು ಪರಿತ್ಯಾಗ ಮಾಡಿದ ಕಾರಣ ಕ್ರಮೇಣ ಆ ರಾಜನಿಗೆ ಅತಿ ದುಃಖವು ಪ್ರಾಪ್ತವಾಗುತ್ತದೆ. ಆತನ ಮಕ್ಕಳು ಮೃತರಾಗುತ್ತಾರೆ. ಧನ ಧಾನ್ಯ ಐಶ್ವರ್ಯ ಎಲ್ಲವೂ ಕೂಡ ನಾಶವಾಗುತ್ತದೆ. ಆಗ ಆ ರಾಜನು ಹೀಗಾಗಲು ಕಾರಣವೇನೆಂದು ಯೋಚಿಸಿ ಕೊನೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆ ಇರಬೇಕೆಂದು ಮನಗೊಂಡು ತಾನು ಯಾವ ಸ್ಥಳದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೋಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೇ ಬಂದಿದ್ದನೋ ಅಲ್ಲಿಗೆ ಬರುತ್ತಾನೆ. ಅಲ್ಲಿ ಪುನಃ ಆ ಗೋಪಾಲಕರು ಭಕ್ತಿಯಿಂದ ಶ್ರದ್ಧೆಯಿಂದ ಯಥಾವಿಧಿಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಪುನಃ ಆ ರಾಜನು ಅಲ್ಲಿಗೆ ಬಂದು ವಿಶೇಷವಾಗಿ ಸ್ವಾಮಿಗೆ ಪ್ರಾರ್ಥಿಸಿಕೊಂಡು ನಮಸ್ಕಾರವನ್ನು ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಅನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದಾಗಿ ಆ ರಾಜನು ಶೂರರಾದ ಮಕ್ಕಳನ್ನು ಪಡೆಯುತ್ತಾರೆ. ಧನ ಧಾನ್ಯ ಐಶ್ವರ್ಯ ಎಲ್ಲವೂ ಕೂಡ ಆ ರಾಜನಿಗೆ ಪುನಃ ಪ್ರಾಪ್ತವಾಗುತ್ತದೆ. ಅಂದಿನಿಂದ ಬಹುಕಾಲದವರೆಗೂ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡುತ್ತಾ ಸುಖದಿಂದ ಬಾಳಿ ಕಡೆಗೆ ವಿಷ್ಣು ಸಾಜ್ಯನು ಪಡೆಯುತ್ತಾರೆ. ಇಂತಹ ಪರಮ ಶ್ರೇಷ್ಠವಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವವರಿಗೆ ಸತ್ಯದೇವರ ಪ್ರಸಾದದಿಂದ ಸಕಲ ಸೌಕರ್ಯಗಳು ಉಂಟಾಗುವುದು, ಬಂಧನದಲ್ಲಿರುವವರಿಗೆ ಬಂಧನ ವಿಮೋಚನೆ ಆಗುವುದು, ಭಯಗ್ರಸ್ತರಿಗೆ ಭಯ ನಿವಾರಣೆಯಾಗುವುದು ಹಾಗೂ ಸೌಖ್ಯ ಉಂಟಾಗುವುದು. ರೋಗಿಷ್ಠನು ನಿರೋಗಿಯಾಗುವನು, ಬಂಜೆಯು ಪುತ್ರವತಿಯಾಗುವಳು. ಯಾರು ಯಾವ ಕೋರಿಕೆಗಳಿಂದ ಈ ಪೂಜೆಯನ್ನು ಮಾಡುವವರೋ ಅವರಿಗೆ ಆಯಾ ಕೋರಿಕೆಗಳು ಇಷ್ಟಾರ್ಥಗಳು ಈಡೇರುವುದು. ಮುಖ್ಯವಾಗಿ ಈ ಕಲಿಯುಗದಲ್ಲಿ ಇದಕ್ಕಿಂತ ಉತ್ತಮವಾದ ಪೂಜೆ ಇಲ್ಲ. ಈ ಪೂಜೆಯನ್ನು ಆಚರಿಸುವವರು ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಸಾಕ್ಷಾತ್ ವೈಕುಂಠವನ್ನು ಹೊಂದುತ್ತಾರೆ. ಇಂತಹ ಪರಮ ಶ್ರೇಷ್ಠವಾದ ಸತ್ಯನಾರಾಯಣ ಸ್ವಾಮಿಯನ್ನು ಕೆಲವರು ಕಾಲವೆಂದು, ಕೆಲವರು ಸತ್ಯವೆಂದು, ಮತ್ತೆ ಕೆಲವರು ಈಶ್ವರನೆಂದು, ಇನ್ನು ಕೆಲವರು ಸತ್ಯ ದೇವರೆಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ನಾನಾ ರೂಪಗಳನ್ನು ಧರಿಸಿ ಭಕ್ತರನ್ನು ಕಾಪಾಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಯಾರು ಪೂಜಿಸುವರೋ ಅವರು ಪರಮಶ್ರೇಷ್ಠ ಪದವಿಯನ್ನು ಹೊಂದುತ್ತಾರೆ. ಇದಲ್ಲದೆ ಈ ಕಥೆಯನ್ನು ಭಕ್ತಿಯಿಂದ ಯಾರು ಕೇಳುತ್ತಾರೋ, ಯಾರು ಹೇಳುತ್ತಾರೋ ಅವರವರ ದುಃಖಗಳೆಲ್ಲವೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ನಿವಾರಣೆಯಾಗಿ ಅವರವರಿಗೆ ಸಕಲ ಸೌಖ್ಯ ಸಾಮ್ರಾಜ್ಯಗಳು ಲಭಿಸುವುದು ಎಂದು ಸೂತ ಮಹಾಮುನಿಗಳು ಶೌನಕಾದಿ ಹೇಳಿದಂಬರಿಗೆ ಸ್ಕಂದಾಭರಣದ ರೇವಾಖಂಡದಲ್ಲಿನ ಸತ್ಯನಾರಾಯಣ ಸ್ಮೃತಕದಲ್ಲಿ ಪಂಚಮೋಧ್ಯಾಯ ಸಮಾಪ್ತವಾಗುವುದು. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹಸ್ರಶೇರುಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿನ್ ವಿಶ್ವತೋ ರತ್ವ ಅತ್ಯಾದಿಷ್ಟದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯತ್ಭವ್ಯಂ ಉತಾಮೃತತ್ವಶೇಷಾನಃ ಯದನ್ನೇನಾತಿರೋಹತೆ ಏತಾವಾನಸ್ಯ ಮಹಿಮ ಅತೋ ಜಾಯಾಂಶ ಪೂರುಷ ಪಾದೋ ಅಸ್ಯೇಹ ಭವಾತ್ ಪುನಃ
ततो विश्वं व्यक्रामत शासनानसने अभि तस्माद् विराट जायत विराजो अधिपूरुषः स जातो अत्यरिष्यत पश्चात् भूमिमतो परः यत्पुरुषेण विशाः देवा यज्ञवतन्मत वसन्तो प्रार्थुत प्रियवेदासो अर्चत अर्चन्दवत्रक उत पुरन्नादृष्णवर्चत अघोरेभ्यो तघोरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानां ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्म ताभ्यो नमः स्वामी देवताभ्यो नमः कर्पूर मंगल नीराजनं दर्शयामि मंगल नीराजनानन्तरे आचमनं समर्पयामि आचमनानन्तरे परिमलपत्र पुष्पाणि समर्पयामि इंदिरारमण गोविंद हर नमः पार्वती पते हर हर मंगल नीराजनं दर्शयामि मंगल